ಸ್ನೇಹಿತರು ಆತ್ಮೀಯರಾದಂಥ ಮೋಹನ್ ಕುಮಾರ್ ಅವರು ಹಲವಾರು ವರ್ಷಗಳಿಂದ ಸಾಕಷ್ಟು ಸಮಾಜ ಸೇವೆ ಮಾಡ್ಕೊಂಬಂದಿದ್ದಾರೆ. ಸೂಲ್ಕೆರೆ ಪಂಚಾಯತಿ ಇರ್ಬೋದು, ಬೇರೆ ಉಪನಗರ ಇರ್ಬೋದು, ಇಡೀ ನಮ್ಮ ಕ್ಷೇತ್ರದಲ್ಲಿ ಸಾಕಷ್ಟು ಒಳ್ಳೊಳ್ಳೆ ಕೆಲಸ ಮಾಡಿದ್ದಾರೆ. ಮತ್ತು ಮುಂದೇನೂ ಇವರಿಂದ ನಮ್ಮ ಕ್ಷೇತ್ರಕ್ಕೆ, ನಮ್ಮ ಈ ಎಸ್ಪೆಷಲಿ ನಮ್ಮ ಸೂಲ್ಕೆರೆ ಪಂಚಾಯತಿಗೆ ಇನ್ನೂ ಒಳ್ಳೆ ಕೆಲಸಗಳಾಗಬೇಕಾಗಿದೆ. ಅದಕ್ಕೆ ಭಗವಂತ ಅವ್ರಿಗೆ ಆರೋಗ್ಯ ಆಯುಷ್ಯ ಯಶಸ್ಸೆಲ್ಲ ಕೊಟ್ಟು ಇನ್ನೂ 100 ವರ್ಷ ಅಮ್ಮ ಚಾಮುಂಡಮ್ಮನ ಆಶೀರ್ವಾದ ಸಿಗಲಿ, ಇನ್ನೂ ಒಳ್ಳೊಳ್ಳೆ ಕೆಲಸ ಮಾಡಲಿ, ಮುಂದೆ ಇನ್ನೂ ರಾಜಕೀಯ ಭವಿಷ್ಯದಲ್ಲಿ ಇನ್ನೂ ಎತ್ತರಕ್ಕೆ ಬೆಳೀಲಿ ಅಂತ ಹಾರೈಸ್ತಾ ಇದ್ದೀನಿ. ಅದಕ್ಕೇ ಆಕಾಂಕ್ಷಿ ಇದ್ದಾರೆ. ಅದಕ್ಕೆ ಇಲ್ಲಿ ಉಪನಗರದಲ್ಲಿ ಮನೆ ಮಾಡಿ ಕ್ಯಾಟಗಿರಿ ಮಾಡಿಸ್ಕೊಂಡು ಮಾಡಬೇಕು ಅಂತ ಬಂದಿದ್ದಾರೆ. ಆಮೇಲೆ ಸೋಮಣ್ಣವ್ರ ಜೊತೆ ತುಂಬ ಆತ್ಮೀಯತೆಯಿಂದ ಇದ್ದಾರೆ. ಇಲ್ಲೂ ಅಷ್ಟೇ ಉಪನಗರದಲ್ಲಿ ಸಾಕಷ್ಟು ಸಂಪನ್ನ, ಅದಕ್ಕೆ ಫಸ್ಟ್ ಹೇಳಿದೆ ನಿಮಗೆ, ಬರೀ ಸೂಲ್ಕೆರೆ ಅಲ್ಲ, ಉಪನಗರದಲ್ಲೂ ಕೂಡ ಸಾಕಷ್ಟು ಜನಪರ ಕೆಲಸಗಳು ಮಾಡ್ಕೊಂಬಂದಿದ್ದಾರೆ. ಭಗವಂತ ಒಂದು ಅವಕಾಶ ಕೊಟ್ಟರೆ ಒಳ್ಳೆ ರೀತಿ ಕೆಲಸ ಮಾಡಿ ತೋರಿಸ್ತಾರೆ. ಆ ಥರ ಒಂದು ಅವಕಾಶ ಕೊಡಲಿ, ಭಗವಂತ ಸಿಗಲಿ ಅಂತ ನಾನು ಕೂಡ ಕೇಳ್ಕೊಳ್ತಾ ಇದ್ದೀನಿ. ಖಂಡಿತ ಬರೀ ಉಪನಗರ ಸೀಮಿತ ಅಲ್ಲ, ಸೂಲ್ಕೆರೆಗೆ ಸೀಮಿತ ಅಲ್ಲ, ಇಡೀ ನಮ್ಮ ಕ್ಷೇತ್ರದಲ್ಲಿ ಎಲ್ಲೇ ಏನಾನ ಇದು ಸಮಸ್ಯೆ ಇದ್ರೂ ಕೂಡ ಏನಾನ ಒಂದು ಫೋನ್ ಹಾಕಿದ್ರೆ ಇಮಿಡಿಯೇಟ್ಲಿ ಅಟೆಂಡ್ ಮಾಡ್ತಾರೆ, ಸ್ಪಂದಿಸ್ತಾರೆ. ಒಳ್ಳೊಳ್ಳೆ ಕೆಲಸಗಳು ಮಾಡ್ಕೊಂಬಂದಿದ್ದಾರೆ. ಸಾಕಷ್ಟು ಅಭಿವೃದ್ಧಿ ಸೂಲ್ಕೆರೆ ಪಂಚಾಯತಿಲಿ ಇಲ್ಲಿವರೆಗೂ ಅಷ್ಟು ಅಭಿವೃದ್ಧಿ ಆಗಿಲ್ಲ, ಅಷ್ಟು ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ. ನಮ್ಮ ಸಾಹೇಬರು ಕೂಡ ಒಳ್ಳೆ ಶಕ್ತಿ ಇದ್ದಾರೆ. ಈಗ ನಮ್ಮ ಸೋಮಶೇಖರ್ ಸಾಹೇಬರಿಗೆ ಅವರ ಆಶೀರ್ವಾದದಿಂದ ಈ ಸಾರಿ ಕಾರ್ಪೊರೇಟರ್ ಆಗಿ ಗೆಲ್ಲಿ ಅಂತ ಆಶಿಸ್ತೀನಿ. ಓಕೆ.